ನೀರಲ್ಲಿ ಹುಟ್ಟುತ್ತದೆ, ನೀರಲ್ಲೇ ಬಿದ್ದು ಸಾಯುತ್ತದೆ. ಏನು? ಎ ಆಮೆ, ಬಿ ಮೊಸಳೆ, ಸಿ ಮೀನು, ಡಿ ಉಪ್ಪು. ನಿಮ್ಮ ಆಯ್ಕೆಯಾವುದು ನೋಡಿ. 9, 8, 7, 6, 5, 4, 3, 2, 1 ಗೋ. ಡಿ ಉಪ್ಪು ಆಗಿದೆ. ನೀರಿನಲ್ಲಿ ಹುಟ್ಟುತ್ತದೆ, ನೀರಿನಲ್ಲೇ ಸಾಯುತ್ತದೆ. ಉಪ್ಪು ಆಗಿದೆ. ಈಗ 10ನೇ ಪ್ರಶ್ನೆ. ಭಕ್ತಿಯ ನಶೆಯಲ್ಲಿ ಮಗುವನ್ನು ತುಳಿದವರು ಯಾರು? ಎ ಭಕ್ತ ಶ್ರೀನಿವಾಸ, ಬಿ ಭಕ್ತ ಪುರಂದರ, ಸಿ ಭಕ್ತ ಕನಕದಾಸ, ಡಿ ಭಕ್ತ ಕುಂಬಾರವಾಗಿದೆ. 8, 7, 6, 5, 4, 3, 2, 1 ಗೋ. ಭಕ್ತ ಕುಂಬಾರವಾಗಿದೆ. ನಿಮ್ಮ ಆನ್ಸರ್ ಭಕ್ತ ಕುಂಬಾರವಾಗಿದೆ. ಈಗ 11ನೇ ಪ್ರಶ್ನೆ. ಯಾವ ಪ್ರಾಣಿ ಹಾಲನ್ನು ಮೊಸರು ಮಾಡಲು ಸಾಧ್ಯವಿಲ್ಲ? ನಿಮ್ಮ ಆಯ್ಕೆ ಆ ಆನೆ, ಬಿ ಜಿರಾಫೆ, ಸಿ ಒಂಟೆ, ಡಿ ಕತ್ತೆಯಾಗಿದೆ. ನಿಮ್ಮ ಆಯ್ಕೆಯಾವುದು ನೋಡೋಣ ಬನ್ನಿ. 8, 7, 6, 5, 4, 3, 2, 1 ಗೋ. ನಿಮ್ಮ ಆಯ್ಕೆ ಸಿ ಒಂಟಿ. ಪ್ರಾಣಿ ಹಾಲನ್ನು ಮೊಸರು ಮಾಡಲು ಸಾಧ್ಯವಿಲ್ಲ, ಒಂಟಿಯಾಗಿದೆ. ಕಾರ್ತಿಕೇಯ ಎಂದರೆ ಯಾರು? ನೋಡೋಣ ಬನ್ನಿ. ಎ ರಾಮ, ಬಿ ಆಂಜನೇಯ, ಸಿ ಮತ್ತೊಂದು ವಿನಾಯಕ, ಡಿ ಆನ್ಸರ್ ಷಣ್ಮುಖವಾಗಿದೆ. 8, 7, 6, 5, 4, 3, 2, 1 ಗೋ. ನಿಮ್ಮ ಆಯ್ಕೆ ಡಿ ಷಣ್ಮುಖವಾಗಿದ್ದಾನೆ. ಕಾರ್ತಿಕೇಯ ಎಂದರೆ ಷಣ್ಮುಖ. 13ನೇ ಪ್ರಶ್ನೆ. ಬಿಸಿ ನೀರಿನಲ್ಲಿ ಸ್ನಾನ ಮಾಡಿದರೆ ಯಾವ ಕಾಯಿಲೆ ಬರುವುದೇ ಇಲ್ಲ? ಎ ಮಂಡಿ ನೋವು, ಬಿ ಕೈ ನೋವು, ಸಿ ಪಾರ್ಶ್ವವಾಯುವು, ಡಿ ಕಾಲು ನೋವು. ನೋಡೋಣ ಬನ್ನಿ. 9, 8, 7, 6, 5, 4, 3, 2, 1 ಪಾರ್ಶ್ವವಾಯು. ಬಿಸಿನೀರಿನಲ್ಲಿ ಸ್ನಾನ ಮಾಡಿದರೆ ಪಾರ್ಶ್ವವಾಯು ಬರೋದಲ್ಲ. 14ನೇ ಪ್ರಶ್ನೆ. ರಾಮ ಮಂದಿರಕ್ಕೆ ಎಷ್ಟು ಹಣವನ್ನು ನೀಡಿದ್ದಾರೆ? ಎ 14 ಕೋಟಿ, ಬಿ 80 ಕೋಟಿ, ಸಿ 20 ಕೋಟಿ, ಡಿ 50 ಕೋಟಿ. ನೋಡೋಣ ಬನ್ನಿ. 9, 8, 7, 6, 5, 4, 3, 2, 1 50 ಕೋಟಿ. ರಾಮ ಮಂದಿರಕ್ಕೆ ನೀಡಿದ ಹಣ 50 ಕೋಟಿ. ಈಗ 15ನೇ ಪ್ರಶ್ನೆ. ಒಂಟಿ ನೀರು ಕುಡಿಯದೆ ಎಷ್ಟು ಕಾಲ ಬದುಕಬಲ್ಲದು? ನೋಡೋಣ. ಎ 3 ವರ್ಷ, ಬಿ 1 ವರ್ಷ, ಸಿ 8 ತಿಂಗಳು, ಡಿ 7 ತಿಂಗಳು ಆಗಿದೆ. ನೋಡೋಣ ಬನ್ನಿ. 9, 8, 7, 6, 5, 4, 3, 2, 1 ಗೋ. ನಿಮ್ಮ ಆಯ್ಕೆ ಡಿ 7 ತಿಂಗಳಲ್ಲಿ ಬದುಕಬಹುದು.